ನಿಲ್ಸಿ ಗಾಡಿ ನಮ್ಮ ನಿಮಿಷ. ಇದು ಗಾಡಿ ಅಲ್ಲ, ಜೀಪ್. ಅಯ್ಯೋ ಅದನ್ನ ನಿಲ್ಸಿ ಬೇಗ. ಯಾಕೆ? ಅರ್ಜೆಂಟ್ ಕೆಲಸ ಇದೆ, ನಿಲ್ಸ್ರಿ. ರೀ ಅಲ್ಲ, ನಿಮ್ ತಲೆಯಲ್ಲಿ ಏನಿದೆ ಅಂತ ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದಿಲ್ವಾ? ಹಂಗಂದ್ರೆ ನೋಡಿ, ನಂಗೆ ಇಂಗ್ಲೀಷ್ ಎಲ್ಲ ಬರಲ್ಲ. ಏನೇ ಇದ್ರು ನಮ್ಮ ಮಾತೃಭಾಷೆ. ಭಯಂಗಿದ್ರೆ ಕನ್ನಡದಲ್ಲಿ ಬೈರಿ. ಕೇಳ್ದೆ ಅಲ್ಲಿಂದ ಓಡ್ ಬಂದ್ರೆ ಏನ್ ಅನ್ಕೋಬೇಕು ನಾನು? ಭಯ ಆಗಲ್ವಾ? ಭಯನಾ? ಯಾಕೆ? ಓ, ನಾನು ಎಲ್ಲಿ ಓಡೋಟೋಗ್ತೀನಿ ಅಂತನಾ? ಯಾಕೆ ಓಡ್ ಬಂದಿದ್ದು? ಅಲ್ಲೋಡಿ, ನಿಮ್ಗೆ ಮಾವಿನಕಾಯಿ ಇಷ್ಟ ಅಂತ ಗೊತ್ತಾಯ್ತಲ್ವಾ, ಅದಕ್ಕೆ ಕಿತ್ಕೊಡೋಣ ಅಂತ ಬಂದೆ. ಅಲ್ಲ ರೀ, ಯಾರ್ದೋ ತೋಟಕ್ಕೆ ನುಗ್ಬಿಟ್ಟು ಮಾವಿನಕಾಯಿ ಕಿತ್ರೆ ನೋಡ್ದವ್ರ ಏನನ್ನಲ್ಲ? ಅಯ್ಯೋ, ಇದು ನಮ್ದೇ ತೋಟ, ಬನ್ನಿ. ಇವ್ರದೇ ತೋಟನ? ರೀ 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 ನೀವ್ ಯಾಕ್ರಿ ಮಾರಾತಿದ್ದೀರಾ? ಅಲ್ಲ, ದೇವಸ್ಥಾನ ಹೋಗೋದು ಯಾಕೆ? ಕೈ ಮುಗಿಯೋಕೆ. ಹೌದು. ಮತ್ತೆ ಹಣ್ಣಿರೋ ಮರನ ಹತ್ತೋದು ಯಾಕೆ? ಹಣ್ಣು ಕೀಳಕ್ಕೆ. ಬೇಡ ಬೇಡ ಬೇಡ, ನನಗೋಸ್ಕರ ನೀವು ಮಾವಿನಕಾಯಿ ಎಲ್ಲ ಕೀಳೋದು ಬೇಡ. ಬಿದ್ದು ಹೆಚ್ಚು ಕಮ್ಮಿ ಆದ್ರೆ ನನ್ನ ಮೇಲೆ ಬರುತ್ತೆ. ಬನ್ನಿ ಈ ಕಡೆ ಬನ್ನಿ. ಹಾಗಾದ್ರೆ ನೀವು ಕೀಳ್ತೀರಾ? ನಾನಾ? ನಿಮ್ ಮರ ಹತ್ತಕ್ ಬರಲ್ಲ ಅಲ್ವಾ? ಯಾರು ಹೇಳಿದ್ದು? ನೋಡಿ ಈಗ. ಎದುರಿಸ್ತಿರಲ್ರಿ? ಅಲ್ಲ, ಎಚ್ಚರಿಕೆ ಕೊಡ್ತಿದೆ ಅಷ್ಟೇ. ಹೆಂಗೆ ಇಷ್ಟು ಫಾಸ್ಟಾಗಿ ನೀವು ಹತ್ತಿದ್ರಾ? ತೊಳ್ರಿ, ಇಟ್ಕೊಳ್ರಿ. ಆಯ್, ಇಟ್ಕೊಳಕ್ಕೂ ಬರಲ್ಲ. ಇಳಿರಿ ಕೆಳಗಡೆ. ಇರ್ರಿ, ಮಾವಿನಕಾಯಿ ಚೆನ್ನಾಗಿದೆ. ತೋಟದ ಮಾಲಿ ಬರ್ತಿದ್ದಾರೆ, ಬೇಗ ಇಳಿರಿ. ನಿಮ್ ತೋಟದ ಮಾಲಿ ತಾನೆ? ಹೇಳ್ರಿ ಅವ್ರಿಗೆ. ಇದು ನಮ್ ತೋಟ ಎಲ್ಲ, ಓಡ್ಬೇಕು, ಬೇಗ ಬನ್ನಿ. ಯಾವನ ಮಾವಿನಕಾಯಿ ಕಡಿಯಕ್ ಬರ್ತೀಯ? ಇಲ್ಲ ಕೆಳಗೆ. ಒಂದ್ ನಿಮಿಷ ಸರ್, ಕಾಮ್ ಡೌನ್, ಕಾಮ್ ಡೌನ್. ಏನೋ ಟಸ ಪುಸ ಅಂತೀಯ? ಇಲ್ಲ ಕೆಳಗೆ. ಒನ್ ಸೆಕೆಂಡ್, ಲೆಟ್ ಮಿ ಎಕ್ಸ್ಪ್ಲೈನ್. ಕಳ್ಳ ಅಲ್ಲ, ಒಂದ್ ನಿಮಿಷ. ಇಂಗ್ಲೀಷಲ್ಲಿ ಮಾತಾಡ್ತಾನೆ ಕಳ್ಳ ನನ್ ಮಗ. ಇರಯ್ಯ, ಒಂದ್ ನಿಮಿಷ ಇಳಿತೀರಿ, ಹಾರೋಗಲ್ಲ ಎಲ್ಲೂ. ಇಲ್ಲ ಫಸ್ಟ್ ಇಲ್ಲ. ಎಲ್ಲೋದ್ರು ಅವರು? ಬರ್ಲೇ ಅಲ್ವಾ? ಬರ್ತಾ ಇದೀನಿ, ಒಂದ್ ನಿಮಿಷ. ಇವತ್ತಿದೆ ನನಗೆ ಬಾಳ ಕೆಳಗೆ. ಮಾಡೋದು ಒಂದಲ್ಲ ಎರಡಲ್ಲ. ದರ್ಶಿಗಾಮ್ನಿ ಹಿಂದೆನೆ ಬರ್ಲಿಲ್ವಾ? ಅಯ್ಯೋ, ಕೊನೆಗೂ ನೀನ್ ಅನ್ಕೊಂಡಿರೋದನ್ನ ಸಾಧಿಸ್ಬಿಟ್ಟೆ. ಮತ್ತೆ ಈ ನರಸಿಂಹ ಅಂದ್ರೆ ಸುಮ್ನೆನಾ? ಇನ್ನೂ ಬೇಕು ಬೇಕು ಅಂತ ಏನಾದ್ರೂ ಕೆಲಸ ಇದ್ರೆ ಕೊಡಿ ಮೇಡಮ್ ಅಂತ ಗೋಗರ್ದು ಗೋಳೈಕೊಂಡ್ಬಿಟ್ಟಿದೀನಿ. ನಾನು ಕೊಟ್ಟಿದ್ದ ಟಾರ್ಚರ್ಗೆ ನಿನ್ ಸಾವಾಸ ಸಾಕಪ್ಪ, ಫಸ್ಟ್ ಹೋಗ್ಬಿಡು ಅಂತ ಕಳಿಸ್ಬಿಡ್ಲು. ಅಂತೂ ನಿನ್ನೆ ರಾತ್ರಿ ಅವ್ರ ಮನೆಗೆ ಹೋಗಿ ರಾತ್ರಿ ಪೂರ್ತಿ ನಿದ್ದೆಗೆಟ್ಟು ಕಾದಿದ್ದಕ್ಕೂ ಸಾರ್ಥಕ ಆಯ್ತು. ಸರಿಯಾಗಿ ಚಚ್ಚಿದೀವಿ.
ಆದರೂ ನಮ್ಮ ಸಾಹೇಬ್ರಿಗೆ ಅವ್ನು ಕುಡ್ಸಿದ ತಪ್ಪಿಗೆ ಈ ಶಿಕ್ಷೆ ಕಮ್ಮಿನೇ. ಇನ್ನು ದೊಡ್ಡದಾಗಿ ಏನೋ ಮಾಡೋಣ ಅನ್ಕೊಂಡೆ. ನಮ್ಮ ಸಾಹೇಬ್ರದ್ದು ಕೆಲ್ಸಕ್ಕೆ ತೊಂದರೆ ಆಗ್ಬಾರ್ದು ಅಂತ ಸುಮ್ಮನೆ ಆಗಿದ್ದೀನಿ. ಹೋಗ್ಲಿ ಬಿಡು ಮಗ, ನಿನಗೆ ಸಮಾಧಾನ ಆಯ್ತಲ್ಲ ಅಷ್ಟು ಸಾಕು. ಆದ್ರೆ ನೀನ್ ಇದೇ ತರ ಸಂಜೆ ಗೋಳಿ ಇಕ್ಕತ್ತಿದ್ರೆ ಎಲ್ಲಿ ನಿಮ್ಮಿಬ್ರಿಗೂ ಲವ್ ಸ್ಟಾರ್ಟ್ ಆಗುತ್ತೆ ಅಂತ ಅನಿಸ್ತಾ ಇತ್ತು. ಆ ಬಿಳಿ ಜಿಡ್ನಲ್ಲಿ ಲವ್ ಮಾಡೋದ ಚಾನ್ಸೇ ಇಲ್ಲ. ನೋಡ ಸಂದೀಪ, ಹೆಣ್ಮಕ್ಳು ಅಂದರೆ ನಮ್ಮ ಅಮ್ಮನ ಥರ ಇರಬೇಕು, ಒಳ್ಳೆ ಸಂಸ್ಕಾರವಂತರಾಗಿರ್ಬೇಕು. ಅದು ಬಿಟ್ಟು ಕೊಳ್ಳಿದ್ದೇವ ಥರ ಅಲ್ಲ. ಹಿಂಗ ಅನ್ನೋರೇ ಕಣಪ್ಪ ಮೊದಲು ಲವ್ ಬಿಡೋದು. ಏನ್ರ ಚೋಟು ಮೊಟು ಓಡ್ ಬರ್ತಾ ಇದೀರಾ? ನರಸಿಂಹಣ್ಣ, ಅದು ನರಸಿಂಹಣ್ಣ ಅಲ್ಲ ಕಣ, ಸಿಂಹ. ಲೇ ದೊಡ್ಡ ಮೆಣಸಿನ್ಕಾಯಿ, ನನ್ನ ಸಿಂಹ ಅಂತ ಕರೆಯೋದು ನನ್ನ ತಂಗಿ ದೀಪು ಮಾತ್ರ. ಅದ್ಬಿಡು, ಇವಾಗ ನೀನಿಲ್ಲಿ ಕುತ್ಕೊಂಡು ಏನ್ ಮಾಡ್ತಾ ಇದೀಯಣ್ಣ? ಏನ್ ಮಾಡ್ಲಿ, ಸುಮ್ಮನೆ ಕೂತೀನಿ. ನಿಂಗೆ ದೀಪಕ್ಕ ಬರೋ ವಿಷಯ ಗೊತ್ತಿಲ್ವಾ? ಏನ ದೀಪು ಬರ್ತಿರಲ್ಲ? ಬರೀ ದೀಪಕ್ಕ ಅಷ್ಟೇ ಅಲ್ಲ, ಅಕ್ಕನ ಜೊತೆ ಭಾವನ ಬರ್ತಿದ್ದಾರೆ. ಅದಕ್ಕೆ ನಾವ್ ಇವತ್ತು ಸ್ಕೂಲ್ಗೆ ಹೋಗಿಲ್ಲ. ನಮ್ಮ ಪುಟ್ಟಿ ಬಾವ ಊರಿಗೆ ಬರ್ತಿದಾರ? ಈ ಟೈಮಲ್ಲಿ ಹೆಂಗೆ ಆಗ್ಬೇಕಾಯ್ತಾ? ಯಾಕೋ ಹೂ ಥರ ಹಳೇದ ಮುಖ ಹಿಂಗ್ ಬಾಡೋಯ್ತು? ನಮ್ಮ ದೀಪುನ ಭಾವನ ವೆಲ್ಕಮ್ ಮಾಡಕ್ ಊರ್ ಜನ ಯಾರು ಬರಲ್ವಲ್ಲ. ಓ, ರಿಸೆಪ್ಷನ್ ಎಲ್ಲ ಆ ಥರ ಆಯ್ತು ಅಂತನಾ? ಹೌದು. ಈಗೇನ್ ಮಗ, ದೀಪನ್ನು ಭಾವನು ವೆಲ್ಕಮ್ ಮಾಡಬೇಕು ಅಷ್ಟೇ ತಾನೆ? ಒಂದ್ ಫೋನ್ ಹಾಕಿದ್ರೆ ತಮಟೆ ಜೊತೆ ಗ್ಯಾಂಗ್ ಬರುತ್ತೆ. ನಾನ್ ಫೋನ್ ಮಾಡಿದ್ರೆ ಬಂದೇ ಬರ್ತಾರ. ಮತ್ತ್ಯಾಕಾಯ್ತದೆ, ಫೋನ್ ಮಾಡ. ಅತ್ತ ಸುಬ್ಬ ಟೈಮ್ ಆಗುತ್ತ. ನೋಡೋದಕ್ಕೆ ದೊಡ್ಡ ಮನುಷ್ಯನ್ ತರ ಕಾಣ್ತಾ ಇದೆಯಾ? ಕಂಡೋರ್ ತೋಟಕ್ಕೆ ನುಗ್ಗಿ ಕದಿಯೋದಕ್ಕೆ ನಾಚಿಕೆ ಆಗಲ್ವೇ ನಿನ್ಗೆ? ಇಂಥವ್ರಿಗೆಲ್ಲ ನಮ್ ಜಯರಾಮಣ್ಣನೇ ಸರಿ. ಫೋನ್ ಮಾಡಿ ಕರ್ಸೋಣ ಅವ್ರಿಗೆ. ಸ್ಟೇಷನ್ ಹೋಯ್ದ್ರೆ ಇಂಥವ್ರಿಗೆ ಬುದ್ಧಿ ಬರುತ್ತೆ. ಸರಿಯಾಗಿ ಹೇಳಿದೆ ನಿಂಗ. ದೀಪ ಅವ್ರ ತಂದೆ ಹೆಸರು ಹೇಳ್ತಿದಾರಲ್ಲ. ಛೇ, ಅವ್ರೇನಾದರೂ ಇಲ್ಲಿಗೆ ಬಂದರೆ ನನ್ನ ಈ ಸ್ಥಿತಿಲಿ ನೋಡಿ ಏನು ಅಂದ್ಕೊಳ್ಳಲ್ಲ. ಯಾವುದಕ್ಕೂ ನಾನೇ ರಿಕ್ವೆಸ್ಟ್ ಮಾಡಿ ಇಲ್ಲಿಂದ ಹೋಗೋದು ಒಳ್ಳೇದು. ನೋ 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 ಸರ್, ನೋ. ಅಲ್ಲ ಸರ್, ಇಷ್ಟು ಸಣ್ಣ ವಿಷಯಕ್ಕೆ ಯಾಕೆ ಯಾರ್ಯಾರನ್ನೋ ಕರೆಸ್ತೀರಾ? ಏನೋ ಗೊತ್ತಿಲ್ಲದೆ ತಪ್ಪಾಗಿದೆ. ಮುಂದೊಂದು ಸರ್ತಿ ಈ ರೀತಿ ಆಗಲ್ಲ. ದಯವಿಟ್ಟು ಬಿಟ್ಬಿಡಿ. ಏನೋ ಬಿಡ್ಬೇಕಾ? ಇವತ್ತು ನನ್ನ ತೋಟಕ್ಕೆ ನುಗ್ಗಿದ್ಯಾ, ನಾಳೆ ಇನ್ನೊಬ್ರು ತೋಟಕ್ಕೆ ನುಗ್ಗಿ ಕಳ್ತನ ಮಾಡಲ್ಲ ಅಂತ ಏನೋ ಗ್ಯಾರಂಟಿ? ಸರ್, ಏನೋ ಹೇಳ್ಬಿಡಿ. ಕಳ್ಳ ಅಲ್ಲ, ಯಾರ್ಯಾರ್ದು ತೋಟಕ್ಕೆ ನುಗ್ಗ ಕದಿಯಕ್ಕೆ. ಏನಯ್ಯ ತುಂಬಾ ಮಾತಾಡ್ತೀಯಾ? ಇಂಥವ್ರಿಗೆಲ್ಲ ಹಗ್ಗ ತಂದು ಕಟ್ಟಾಕ್ಬೇಕಣ, ಅವಾಗ್ಲೇ ಬುದ್ಧಿ ಬರೋದು. ಹೋಗೋ, ಮೊದಲು ತಗೋಬೋಗೋ ಅಗನ. ಅಣ್ಣ ಅಣ್ಣ, ಜಯರಾಮಣ್ಣವ್ರಿಗೆ ಫೋನ್ ಮಾಡೋಣ. ಹಂಗೆ ಮಾಡ್ತೀನಿ. ಸರ್ ಸರ್ ಪ್ಲೀಸ್, ಹೇಳತ್ತೆ ಸುಮ್ಮನೆ ಇರಬೇಕು. ಅಯ್ಯೋ, ಅವ್ರೊಬ್ರನ್ನೇ ಬಿಟ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ ಅಲ್ವಾ? ನಾನೇ ಅವ್ರನ್ನ ತೋಟಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ನಾನೇ ಸಿಕ್ಕಾಗೋ ಥರ ಮಾಡ್ಬಿಟ್ಟೆ ಅಲ್ವಾ? ಏನಾದರೂ ಮಾಡಿ ನಾನೇ ಅವ್ರನ್ನ ಕರ್ಕೊಂಡು ಬರಬೇಕು. ಹಲೋ ಮ್ಯಾಮ್, ನೀವು ಹೇಳಿರೋ ಪ್ರೊಫೈಲ್ನೆಲ್ಲ ರೆಡಿ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ಮ್ಯಾಮ್. ಹೌದಾ? ಒಂದು ನಿಮಿಷ ಬಂದೆ. ಓಕೆ ಮ್ಯಾಮ್. ಓ ಸಂಗೀತ, ಏನು ಮನೆವರೆಗೂ ಬಂದಿದ್ಯಾ? ಸೌಂದರ್ಯ ಮ್ಯಾಮ್ ಬರೋದು ಕೇಳಿದ್ರು ಸರ್. ಏನು ವಿಷಯ? ಒಂದಷ್ಟು ಮಾಡೆಲ್ಸ್ ಪ್ರೊಫೈಲ್ಸ್ನ ರೆಡಿ ಮಾಡ್ಕೊಂಡು ತೊಗೊಂಬರೋದು ಕೇಳಿದ್ರು ಸರ್. ಎಲ್ಲ ಪ್ರೊಫೈಲ್ ಸರಿಯಾಗಿದೆಯಾ? ಒಂದ್ಸಲ ಚೆಕ್ ಮಾಡ್ಕೊ. ಆಮೇಲೆ ಸೌಂದರ್ಯನ ಬುದ್ಧಿ ಗೊತ್ತಲ್ಲ ನಿನಗೆ. ಓಕೆ ಸರ್. ಚಿರು ಮತ್ತು ದೀಪು ಊರಿಗೆ ಹೋಗಿರೋ ಸಮಯ ನೋಡಿಕೊಂಡು ಚಿರುಗೆ ಎರಡನೇ ಮದುವೆ ಮಾಡೋದಕ್ಕೇನಾದರೂ ಹುಡುಗಿ ನೋಡ್ತಿದ್ದಾಳ? ಜಾನು, ಟೇಕ್ ಇಟ್. ಏನಿದು? ಕೋಲ್ಡ್ ಕಾಫಿ. ಕೋಲ್ಡ್ ಕಾಫಿ ಬೇಡ ಅರವಿಂದ್, ನಾರ್ಮಲ್ ಕಾಫಿನೇ ಇರಲಿ. ಅರೆ, ಆವಾಗ ತಾನೇ ಕೋಲ್ಡ್ ಕಾಫಿ ಬೇಕು ಅಂತ ಹೇಳಿದೆ. ಆವಾಗ ಹಾಗೆ ಅನಿಸ್ತು, ಇವಾಗ ನಾರ್ಮಲ್ ಕಾಫಿನೇ ಇರಲಿ.
ಶುಗರ್ ಫ್ರೀ ಇರಲಿ. ಅದು ಸರಿ, ಏನು ಮಾಡ್ತಿದ್ಯಾ? ನನ್ನ ಪ್ರೊಫೈಲ್ ಸೆಂಡ್ ಮಾಡೋಕ್ಕೆ PPT ರೆಡಿ ಮಾಡ್ತಾ ಇದ್ದೀನಿ. PPT ನೀನು ಯಾಕೆ ರೆಡಿ ಮಾಡಬೇಕು? ನನ್ನ ರೀಲ್ಸ್ಗಳಲ್ಲಿ ಎಷ್ಟೇ ಫೇಮಸ್ ಆದರೂ ಮಾಮೂಲಿ ಕೊಲಾಬ್ರೇಷನ್ ರಿಕ್ವೆಸ್ಟ್ ಬರ್ತಿದೆ ಹೊರತು ಮಾಡ್ಲಿಂಗು ಮೂವಿ ಆಫರ್ಸ್ ಬರ್ತಾನೆ ಇಲ್ಲ ಅರವಿಂದ್. ಅದಕ್ಕೆ ಒಂದಿಷ್ಟು ಪ್ರೊಡಕ್ಷನ್ ಹೌಸ್ದು ಮೇಲ್ ID ಕಲೆಕ್ಟ್ ಮಾಡಿದ್ದೀನಿ. ನಾನೇ ನನ್ನ ಪ್ರೊಫೈಲ್ನ ಮೇಲ್ ಮಾಡ್ತಾ ಇದ್ದೀನಿ. ಅಲ್ಲ ಜಾನು, ನಾನಿರುವಾಗ ನೀನು ಇದನ್ನೆಲ್ಲ ಯಾಕೆ ಮಾಡ್ತಿದ್ಯಾ? ಕೊಡು, ನಾನು ಮಾಡ್ತೀನಿ. ಇದಕ್ಕೆಲ್ಲ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಅರವಿಂದ್. ನೀವು ಕಾಫಿ ಮಾಡ್ಕೊಂಬನ್ನಿ. ಅಂದರೆ ನಿನ್ನ ಪ್ರಕಾರ ನಾನು ನಿನಗೆ ಬರೀ ಕಾಫಿ ಮಾಡ್ಕೊಡೋದಕ್ಕೆ ಲಾಯಕ್ ಅಂತ ಅಂದ್ಕೊಂಡಿದ್ಯಾ? ಜಾನು, ಹೇಗೋ ಕೊಲಾಬ್ರೇಷನ್ ಬರ್ತಾ ಇದೆ ಅಂತ ಹೇಳ್ದಲ್ಲ, ಆಕ್ಸೆಪ್ಟ್ ಮಾಡ್ಕೋ. ಒಂಚೂರು ದುಡ್ಡಾದ್ರೂ ಆಗುತ್ತೆ. ಅದು ಬಿಟ್ಟು ಈಗ ಯಾವುದೋ ಗೊತ್ತಿಲ್ದಿರೋ ಪ್ರೊಡಕ್ಷನ್ ಹೌಸ್ಗಳಿಗೆ ಪ್ರೊಫೈಲ್ ಕಳಿಸಿದ್ರೆ ನಾಳೆ ಹೆಚ್ಚು ಕಡಿಮೆ ಆದರೆ ಏನು ಮಾಡ್ತೀಯಾ? ನನಗ್ಯಾಕೋ ಇದು ಸರಿ ಅನ್ನಿಸ್ತಿಲ್ಲಪ್ಪ. ನನ್ನ ಹುಷಾರಲ್ಲಿ ನಾನಿದ್ರೆ ಏನೂ ಆಗಲ್ಲ. ಸುಮ್ಮನೆ ಮನೇಲೇ ಹೀಗೆ ಕೂತಿದ್ರೆ ಯಾರು ಬಂದು ನನ್ನ ಕರೆಯಲ್ಲ. ಅವಕಾಶ ಬೇಕಾಗಿರೋದು ನನಗೆ, ಅದಕ್ಕೆ ನಾನೇ ಟ್ರೈ ಮಾಡಬೇಕು. ಚಿಲ್ಲರೆ ಕಾಸಿನ ಆಸೆಗೋಸ್ಕರ ಕೊಲಾಬ್ರೇಷನ್ ಮಾಡಿಕೊಂಡು ನನ್ನ ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಅದಕ್ಕೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ. ಹಾಗಲ್ಲ ಜಾನು. ಪ್ಲೀಸ್ ಅರವಿಂದ್, ನನಗೂ ನಿಮ್ಮನ್ನು ಇಷ್ಟು ದಿನ ನಂಬಿ ಸಾಕಾಗಿದೆ. ನನಗೂ ನನ್ನ ಪ್ರಯತ್ನನ ಮಾಡಕ್ಕೆ ಬಿಡಿ. ಇನ್ನು ಎಷ್ಟು ದಿನ ಅಂತ ನಿಮ್ಮ ಮೇಲೆ ಡಿಪೆಂಡ್ ಆಗಿರಲಿ. ನಾನು ರೂಮಲ್ಲಿ ಇರ್ತೀನಿ, ಅಲ್ಲೇ ಕಾಫಿ ತಂದು ಕೊಡಿ. ಆದಷ್ಟು ಬೇಗ ಇವಳಿಗೊಂದು ಮುಹೂರ್ತ ಫಿಕ್ಸ್ ಮಾಡ್ತೀನಿ. ಇದೇನಿದು? ಈ ಪ್ರೊಫೈಲ್ ಲಿಸ್ಟಲ್ಲಿ ದೀಪು ಅವ್ರ ಅಕ್ಕ ರೂಪನ್ ಪ್ರೊಫೈಲು ಇದೆಯಲ್ಲ, ಇದು ಯಾವುದೇ ಕಾರಣಕ್ಕೂ ಸೌಂದರ್ಯನ ಕೈಗೆ ಸಿಗಬಾರ್ದು. ಸಂಗೀತ ಎಲ್ಲ ಪ್ರೊಫೈಲ್ಸ್ ರೆಡಿನಾ? ಎಸ್ ಮ್ಯಾಮ್, ರೆಡಿ ಇದೆ. ಸೌಂದರ್ಯ, ಮ್ಯಾನೇಜರ್ ಸತೀಶ್ ಏನೋ ನಿನ್ನ ಹತ್ರ ತುಂಬ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಂತೆ. ಓಕೆ ಅಣ್ಣ, ಆಮೇಲೆ ಫೋನ್ ಮಾಡಿ ಮಾತಾಡ್ತೇನೆ. ಅಯ್ಯೋ, ಈಗಲೇ ಮಾತಾಡಬೇಕು. ಅದು ಕಂಪ್ನಿ ಶೇರ್ ಪ್ರೈಸ್ ಎಲ್ಲ ಬೀಳತ್ತೆ ಅಂತ ರೂಮರ್ ಬಿಟ್ಟಿದೆಯಂತೆ. ಅದನ್ನು ಹೇಗೆ ಟ್ಯಾಕಲ್ ಮಾಡಬೇಕು ಅಂತ ಮೇಡಮ್ ಹತ್ರ ಡಿಸ್ಕಸ್ ಮಾಡಬೇಕು ಅಂತಿದ್ದ. ಈಗಲೇ ಮಾತಾಡೋದು. ಸತೀಶ್, ಮೇಡಮ್ ಹತ್ರ ಶೇರ್ ರಿಲೇಟೆಡ್ ಏನೋ ಮಾತಾಡಬೇಕು ಅಂದ್ರಲ್ಲ, ಒಂದು ನಿಮಿಷ ಕೊಡ್ತೀನಿ, ಮಾತಾಡಿ. ಹಲೋ, ಹಾಂ ಸತೀಶ್. ಸೌಂದರ್ಯ, ಕಾನ್ಫಿಡೆನ್ಷಿಯಲ್, ಇಲ್ಲಿ ಮಾತಾಡಬೇಡ. ಸಂಗೀತ, ಐ ವಿಲ್ ಬಿ ಬ್ಯಾಕ್. ಓಕೆ ಮ್ಯಾಮ್. ಹಲೋ. ಸಂಗೀತ, ಬೇಗ ಬರಲ್ಲ, ಮಿನಿಮಮ್ ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ. ನೀ ಹೊರಡು. ಸರ್, ಮೇಡಮ್ ಏನಾದರೂ ಅಂದ್ಕೊಂಡ್ರೆ? ನಾನು ಹೇಳ್ತೀನಿ, ನೀನು ಹೋಗು, ಪರವಾಗಿಲ್ಲ. ಸರ್, ಇದು ಫೈಲ್ ಇದನ್ನ ನಾನೇ ತೋರಿಸ್ತೀನಿ, ಕೊಡು. ಸೊ ನನಗೆ ಹೊರಡ್ಬೋದಾ ಸರ್? ಹೊರಡು. ಹಾಲೇ ಹೋಗ್ತಾ ಇಲ್ವಲ್ಲ? ಏಯ್, ಏನೋ ನೋಡ್ತೀಯ? ಕೂತ, ಕುಕ್ಕರ್ಗಾಲಲ್ಲಿ ಕೂತ್ಕೋ. ಆಯ್ತು. ಹಲೋ ಜಯರಮಣ, ಸ್ವಲ್ಪ ನನ್ನ ತೋಟಕ್ಕೆ ಬರ್ತೀಯಾ? ಹಲೋ 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 ಹಲೋ. ಏನು ಮಾಡೋದೀಗ? ಯಾವುದಕ್ಕೂ ನಾನು ಜಯರಾಮ್ ಅವ್ರ ಅಳಿಯ ಅಂತ ಹೇಳ್ಬಿಡ್ಲ? ಹೇಳಿದ್ರೆ ಬಿಟ್ಬಿಡ್ತಾರೆ, ಬಟ್ ಹೆಂಗೆ ಹೇಳೋದು? ಆಮೇಲೆ ಅವ್ರ ಮನೆಯವ್ರು ನನ್ನ ಬಗ್ಗೆ ಏನು ಅಂದ್ಕೊಳ್ಳಲ್ಲ. ಛೇ, ಎಂಥ ಸಿಚುವೇಶನ್ಗೆ ತಂದ್ಬಿಟ್ರಿ ಇವರು. ಒಬ್ಬನ ಬಿಟ್ಟು ಹೋಗ್ತಿರೋ? ಇವಾಗ ಬಂದಿದ್ದೀನಿ ನಾನು, ಬನ್ನಿ. ಈಗ ಒಬ್ಬ ಶಾರ್ತಕ್ಕೆ ಬಂದರು, ತಿರ್ಗಾ ಓಡೋಕೆ ಬನ್ನಿ. ಅವ್ರು ಯಾರೋ ಜೆಂಟಲ್ಮನ್ ಥರ ಕಾಣ್ತದ್ದು. ಇಲ್ಲೇ ಕೂತ್ಕೊಂಡಿರಿ ಅಂತ ಹೇಳೋಗಿದ್ದಾರೆ. ನಾನು ಬರಲ್ಲ.
ಸುಮ್ಮನೆ ಬನ್ರಿ. ನನಗೆ ಬಂದ್ಬಿಟ್ರೆ ಕಳ್ಳ ಅನ್ಸ್ಕೊಳಲ್ವಾ? ಇವ್ರ ಕೈ ಸಿಕ್ಕಾಕೊಂಡ್ರೆ ಒಣಗಾಗಿ ನೀರ್ ಕೈ ಹೋಗೋಗುತ್ತೆ. ಬನ್ನಿ. ಅಂದ್ರೆ ಅದೆಲ್ಲ ಹೇಳಕ್ ಟೈಮ್ ಇಲ್ಲ, ಬನ್ನಿ ಬೇಗ. ನಿಂಗ ಮಹೇಶ ಬರೋ ಇಲ್ಲಿ, ಮಾವಿನಕಾಯಿ ಕಡಿತಾ ಇದ್ದಲ್ಲ ಕಳ್ಳ ಸಿಕ್ಕಾಕೊಂಡಿದ್ದಾನೆ, ಬರೋ. ಅಯ್ಯೋ ಅಲ್ಲಿ ನೋಡ್ರಿ, ಮಾಲಿ ನಮ್ಮನ್ ಕಟ್ಟಾಕಕ್ಕೆ ಹಗ್ಗ ತಗೊಂಡ್ ಬರ್ತಿದ್ದಾರೆ. ಹಾ ಹೇಳ್ಬಿಟ್ಟು ಹೋದ್ರು. ನಾನು ಕಳ್ಳಲ್ಲ ಅಂತ ಪ್ರೂವ್ ಮಾಡ್ತೀನಿ. ಇದೆಲ್ಲ ಗೊತ್ತಿದ್ರು ಇಲ್ಲ ಕೂತಿದ್ದೀರಾ? ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಈ ತೋಟದವನವ್ರು ನಿಮ್ಮ ಅಪ್ಪಂಗೂ ಫೋನ್ ಮಾಡಿದ್ದಾರೆ, ಅವರು ಬರ್ತಾ ಇದ್ದಾರೆ. ಯಾಕೆ? ಏನೋ ನನ್ನ ಸ್ಟೇಷನ್ಗೆ ಹಾಕಿಸ್ತಾರಂತೆ. ರೀ, ನಮ್ ಪೊಲೀಸ್ ಅಪ್ಪ ಬಂದ್ರೆ ನಿಮ್ ಮರ್ಯಾದೆನೆ ಹೋಗೋದು. ಅದೇ 2 ತಿಂಗಳಿಂದ ನಮ್ಮ ತೋಟದಲ್ಲಿ ಮಾವಿನಕಾಯಿ ಕದಿತಾ ಇದ್ನಲ್ಲ, ಅವನು ಸಿಕ್ಕಾಕೊಂಡವನೆ. ಹಾ ಏನ ದೀಪ ಬರ್ತಾ ಇದ್ದಾಳ? ಓ, ಅಳಿಯಂದ್ರು ಬರ್ತಾ ಇದ್ದಾರಾ? ರೀ ನೋಡಿ, ಯಾರು ಕರ್ಕೊಂಡ್ ಬರ್ತಿದ್ದಾರೆ. ಸ್ಟೇಷನ್ ಆಗ ಮುಂಚೆ ನಮ್ಗೆ ಚೆನ್ನಾಗಿ ಹೊಡಿತಾರೆ. ಬನ್ನಿ. ಬನ್ನಿ. ಓಡೋಗ್ತಾನೆ, ಬರೋ ಬೇಗ. ಕಳ್ಳ ಓಡ್ತಾನೆ, ಬಾ. ಅರೆ ಅರೆ ಏನಿದು ಹೊಸದಾಳಿ, ಎದೆಯಲಿ ಕಾದಾಟ, ಒಲವಿನ ಗಡಿಯಲಿ ನನ್ನ ಪಾಳಿ, ಪ್ರೀತಿ ಚಟ, ಕಚ್ಚಗುಳಿ ಇಡುತ್ತಿದೆ ಸಿಹಿ ಗಾಳಿ, ಮನಸ್ಸಿದು ಹೂದೋಟ, ಜನಿಸಿದೆ ಕನಸಲಿ ಕಿರುಚಾಳಿ. ನನ್ನಯ ಚಂದವು ಒಂಥರ ಸೆಳೆತವು, ಬೆಳೆದಿದೆ ಸಂಗವು, ಅರೆ ಅರೆ ಏನಿದು ಹೊಸದಾಳಿ. ನಿಂತ್ಕೊಳ್ಳ. ಯಾಕಣ್ಣ, ಏನಾಯ್ತು? ನಮ್ ದೀಪು ಕಣ. ಹೌದಾ? ಹಾ, ಸಿಕ್ಕಾಕೊಂಡವನಲ್ಲ ಅವನು ನಮ್ಮ ಜಯರಾಮಣ್ಣನ ಅಳಿಯ ಇರಬೇಕು. ಏನೋ 1-2 ಮಾವಿನಕಾಯಿ ಕಿತ್ಕೊಂಡು ಹೋಗಕ್ಕೆ ಬಂದವನೆ. ಬಿಡ್ಲಾ? ಸರಿ ಅಣ್ಣ. ಹಾ. ಅಂದರೆ ಅವನ ಜೊತೆ ಬೆಂಗಳೂರಿಗೆ ಬಂದಿರೋ ರೂಪ ಆ್ಯಕ್ಟಿಂಗ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾಳೆ. ಯಾವುದೇ ಕಾರಣಕ್ಕೂ ಇವಳ ಪ್ರೊಫೈಲು ಡೀಟೇಲ್ಸು ಸೌಂದರ್ಯಂಗೆ ಸಿಗಬಾರ್ದು. ಹಲೋ, ಯಾರು? ಹತ್ತಿ 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 ಹೊಡಿ ಹೊಡಿ ಹೊಡಿ, ಬೇಗ 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 ಹೊಡಿ ಹೊಡಿ. ಹೊಡಿ ಬೇಗ. ತೊಳ್ ಬೇಡ. ಬೇರೆ ಆಗ್ತಲ್ವಾ ನಿಮಗೆ? ಅಯ್ಯೋ, ನಾವ್ ಹಳ್ಳಿ ಜನ, ಇದೆಲ್ಲ ಮಾಮೂಲಿ. ಯಾವುದು ಕದಿಯದ? ಅಲ್ಲ, ಓಡೋದು. ಲೈಫಲ್ಲಿ ಫಸ್ಟ್ ಟೈಮ್ ನಿಮ್ಮಿಂದ ಯಾರೋ ಒಬ್ರು ನನ್ನ ಕಳ್ಳ ಅಂದ್ರು. ಒಬ್ರಲ್ಲ, ಇಬ್ಬಿಬ್ರು ಹೇಳಿದ್ರು. ಯಾಕೋ ಅತಿ ಆಯ್ತು. ಒಂದು ಮಾವಿನಕಾಯಿಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ಬೇಕಿತ್ತ? ಅದು ಇವಾಗ ಮಾವಿನಕಾಯಿ ಬಿಡಲ್ಲ, ಎಲ್ಲೋ ಒಂದೊಂದ್ ಕಡೆ ಬಿಟ್ಟಿರತ್ತೆ. ನಿಮ್ಗೆ ಇಷ್ಟ ಅಂತ ಗೊತ್ತಾಯ್ತು, ಅದಕ್ಕೆ ತಗೊಳ್ಳೋಣ ಅಂತ ಹೋದೆ. ನಾನು ಓಡ್ದಾಗ ನೀವು ಓಡ್ಬೇಕಲ್ವ ರೀ? ಅಲ್ಲ ರೀ,
ಹಂಗೆ ಓಡೋದ್ರಲ್ಲ ನಿಮ್ಗೆ ಏನು ಹೆಚ್ಚು ಕಮ್ಮಿ ಆಯಿತು ಅಂತ ನೋಡಕ್ಕೆ ಬಂದರೆ ನನ್ನೇ ಕಳ್ಳ ಮಾಡಿದ್ರಲ್ಲ. ಇನ್ನು ನಿಮ್ಮ ಮನೆ ಸಿಗೋವರೆಗೂ ಎಲ್ಲೂ ಗಾಡಿ ನಿಲ್ಲಿಸಿ ಅಂತ ಹೇಳಂಗಿಲ್ಲ. ಆಯ್ತಾಯ್ತು, ಜೀಪ್ ನಿಲ್ಸಿ ಅಂತ ಹೇಳ್ಬೋದಾ? ಇದ್ಯಾವ್ತಂದ್ರಿ? ತಂದಿರೋದಲ್ಲ, ಕದ್ದಿದ್ದು. ನಾವು ಓಡ್ ಬರೋವಾಗ ಒಂದು ಎತ್ಕೊಂಡ್ಬಿಟ್ಟೆ. ಕದಿಯೋದ್ರಲ್ಲಿ ಇಷ್ಟೊಂದು ಫಾಸ್ಟ್ ಇದ್ರಿ ಅಂತ ಗೊತ್ತಿರಲಿಲ್ಲ ನಮಗೆ. ಹೆಂಗೆ ನಾವು ಕದ್ದಿರೋದ್ನೆಲ್ಲ ನಾನು ತಿನ್ನಲ್ಲ, ಬೇಕಾದ್ರೆ ನೀವೇ ತಿನ್ಕೊಳ್ಳಿ. ನೋಡಿ, ಈಗ ಬೇಕಾ ಬೇಡವಾ? ಬೇಡ ಅಂತ ಹೇಳಿದ್ನಲ್ಲ, ಬಿಸಾಕ್ರಿ ಅದನ್ನ. ಅಯ್ಯೋ, ನಿಮಗ್ ಬೇಡ ಅಂದ್ರೆ ನಾನು ಯಾಕೆ ಬಿಸಾಕ್ಬೇಕು? ನಾನೇ ತಿಂತೀನಿ. ಏನಾರು ಮಾಡ್ಕೊಳ್ಳಿ. ನಾನು ತಿನ್ಬಿಡ್ತೀನಿ, ಆಮೇಲೆ ಕೇಳೋ ಹಂಗಿಲ್ಲ. ತಿನ್ಕೊಳ್ರಿ. ಇನ್ನೊಂದ್ಸಲಿ ಕೇಳ್ತಿದ್ದೀನಿ, ಬೇಕಾ ಬೇಡವಾ? ಒಂದ್ಸಲಿ ಹೇಳ್ದೆ ತಾನೆ, ತಿನ್ಕೊಳ್ಳಿ ಸುಮ್ಮನೆ. ಸರಿ. ಸಕ್ಕತ್ತಾಗಿದೆ. ತಿಂದೇ ಇದ್ದವ್ರಿಗೆ ಗೊತ್ತೇ ಆಗಲ್ಲ. ಸಕ್ಕತ್ತಾಗಿದೆ. ಆಹಾ, ಅರೆ ಯಾಕ್ರಿ ಕಿತ್ಕೊಂಡ್ರಿ?